Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ಹಾಗೂ ಎಚ್.ಡಿ. ರೇವಣ್ಣ ಇಬ್ಬರಿಗೂ ಕೂಡ ಎಸ್ಐಟಿ ಮತ್ತೆ ನೋಟಿಸ್. ಶಾಸಕ ಎಚ್.ಡಿ. ರೇವಣ್ಣಗೆ ಇಂದು ಸಂಜೆಯವರೆಗೂ ಕೂಡ ಸಮಯ ನೀಡಲಾಗಿದೆ. ರೇವಣ್ಣ ಅವರಿಗೆ ಎಸ್ಐಟಿ ಎರಡನೇ ನೋಟಿಸ್ ಜಾರಿ ಮಾಡಿರೋದು. ಮೈಸೂರಿನ ಅಪಹರಣ ಪ್ರಕರಣದಲ್ಲಿ ಬೇಲ್ಗೆ ಅಪ್ಲೈ ಮಾಡಲಾಗಿದೆ. ಈಗಾಗಲೇ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ ಎಚ್.ಡಿ. ರೇವಣ್ಣ. ಈಗಾಗಲೇ ಲುಕ್ಔಟ್ ನೋಟಿಸ್ ಕೂಡ ಕೊಡಲಾಗಿದೆ ಪ್ರಜ್ವಲ್ ರೇವಣ್ಣಗೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದ ಬೆಳವಣಿಗೆಯಲ್ಲಿ ಪ್ರಜ್ವಲ್ ಮತ್ತೆ ಎಚ್.ಡಿ. ರೇವಣ್ಣ ಇಬ್ಬರಿಗೂ ಕೂಡ ಎಸ್ಐಟಿ ಈಗ ಎರಡನೇ ಬಾರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ರೇವಣ್ಣ ಅವರಿಗೂ ಪ್ರಜ್ವಲ್ಗೂ ಇಬ್ಬರಿಗೂ ಕೊಟ್ಟಿದ್ದಾರೆ. ಈಗ ರೇವಣ್ಣ ಅವರು ಒಂದು ವೇಳೆ ಅವರು ಏನಾದರೂ ಹೊರದೇಶಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಂತೇಳಿ ಅವ್ರಿಗೂ ಕೊಟ್ಟಿದ್ದಾರೆ. ಸರ್ ಅವ್ರನ್ನೂ ಕೂಡ ವಿಚಾರಣೆಗೆ ಬರಲಿಲ್ಲ ಅನ್ನುವಂಥದ್ದು. ಯಾವುದು ರೇವಣ್ಣ ಅವರು? ಹೌದು, ಅವ್ರಿಗೆ ಇವತ್ತು ಸಂಜೆವರೆಗೂ ಸಮಯ ಇದೆ. ಸೆಕೆಂಡ್ ನೋಟಿಸ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಇವತ್ತು ಸಂಜೆವರೆಗೂ ಸಮಯ ಇದೆ. Come, 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 my love, please don't say no, baby. Come, 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 my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇನ್ ದಿ ಮೀನ್ ಟೈಮ್ ಅವರು ಮೈಸೂರಿಂದು ಕಿಡ್ನಾಪ್ ಕೇಸ್ನಲ್ಲಿ ಅವರು ಬೇಲಿಗೇನೋ ಅಪ್ಲೈ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅಲ್ಲ, ಕಿಡ್ನಾಪ್ ಕೇಸಲ್ಲಿ ಕೂಡ ಒಂದು ಬಂಧನ ಆಗಿದೆ ಸರ್. ಅವರು ಆಗ್ತಾ ಇರುತ್ತೆ ರೀ. ಈಗ ಇದೆಲ್ಲವನ್ನು ನಾವು ಡೀಟೇಲ್ಸ್ ಎಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಬಂಧನಗಳಾಗ್ತಾ ಇರುತ್ತೆ. ಈಗಾಗಲೇ ಲುಕ್ಔಟ್ ನೋಟಿಸ್ಗಳು ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ. ಪಬ್ಲಿಕ್ ಡೊಮೈನಿಗೆ ಬರೋದಿಲ್ಲ ಅವೆಲ್ಲ. ರೇವಣ್ಣ ಅವರಿಗೂ ಪ್ರಜ್ವಲ್ಗೂ ಇಬ್ಬರಿಗೂ ಕೊಟ್ಟಿದ್ದಾರೆ. ಈಗ ರೇವಣ್ಣ ಅವರು ಒಂದು ವೇಳೆ ಅವರು ಏನಾದರೂ ಹೊರದೇಶಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅಂತೇಳಿ ಅವ್ರಿಗೂ ಕೊಟ್ಟಿದ್ದಾರೆ. ಸರ್ ಅವ್ರನ್ನೂ ಕೂಡ ವಿಚಾರಣೆಗೆ ಬರಲಿಲ್ಲ ಅನ್ನುವಂಥದ್ದು. ಯಾವುದು? ರೇವಣ್ಣ ಅವರು? ಹೌದು, ಅವ್ರಿಗೆ ಇವತ್ತು ಸಂಜೆವರೆಗೂ ಸಮಯ ಇದೆ. ಸೆಕೆಂಡ್ ನೋಟಿಸ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಇವತ್ತು ಸಂಜೆವರೆಗೂ ಸಮಯ ಇದೆ. ಇನ್ ದಿ ಮೀನ್ ಟೈಮ್ ಅವರು ಪ್ರಜ್ವಲ್ಗೆ ರೆಡ್ ಕಾರ್ನರ್ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಎಸ್ಐಟಿ ಕೊಟ್ಟಿದ್ದು, ಅದಕ್ಕೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಇಲ್ಲ. ಹಾಗಾಗಿ ಲುಕ್ಔಟ್ ನೋಟಿಸ್ ಏನು ಜಾರಿ ಮಾಡಲಾಗಿದೆ. ಬಂಧನ ಭೀತಿಯಿಂದಾಗಿ ಪ್ರಜ್ವಲ್ ವಾಪಸ್ ಬರೋದು ಡೌಟ್ ಇದೆ. ಪ್ರಜ್ವಲ್ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಬೇರೆ ಇದೆ. ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರುವಂತಹ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣಗೆ ವೀಸಾ ಅಗತ್ಯತೆ ಕೂಡ ಬೀಳೋದಿಲ್ಲ. ಹೀಗಾಗಿ ಅಲ್ಲಿ ತಲೆಮರೆಸಿಕೊಳ್ಳುವಂತಹ ಸಾಧ್ಯತೆ ಇದ್ದು, ರಾಜತಾಂತ್ರಿಕ ಪಾಸ್ಪೋರ್ಟ್ ಬಳಸಿ ದೇಶದಿಂದ ದೇಶಕ್ಕೆ ಪ್ರಯಾಣ ಬೆಳೆಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪ್ರಜ್ವಲ್ ಬಂಧನಕ್ಕೆ ರೆಡ್ ಕಾರ್ನರ್ ನೋಟಿಸ್ ಜಾರಿಗೊಳಿಸುವ ಸಾಧ್ಯತೆ ಇದೆ. ಎಸ್ಐಟಿ ಅಧಿಕಾರಿಗಳು ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಿದ್ದಾರೆ. ಯಾಕಂದ್ರೆ ಇಲ್ಲಿ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡ್ತು ಅಂತಂದ್ರೆ ಅವ್ರನ್ನ ಅಲ್ಲೇ ಬಂಧಿಸುವಂತಹ ಸಾಧ್ಯತೆ ಇದೆ. ಅಲ್ಲಿಂದ ಇಲ್ಲಿಗೆ ಕಳುಹಿಸಲೇಬೇಕಾಗುತ್ತೆ ಯಾವ ದೇಶದಲ್ಲಿ ಇದ್ರೂ ಕೂಡ. ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ಯಾವುದೇ ರೀತಿಯಾದ್ರೂ ಕೂಡ ಸಂಕಷ್ಟ ಎದುರಾಗಬಹುದು. ಲುಕ್ಔಟ್ ನೋಟಿಸ್, ಇದೀಗ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವಂತಹ ಪ್ಲಾನ್ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇಲ್ಲಿ ಪ್ರಜ್ವಲ್ಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡಲಾಗಿದೆ, ಇದೀಗ ರೆಡ್ ಕಾರ್ನರ್ ನೋಟಿಸ್ ಕೂಡ ಜಾರಿ ಮಾಡಿದೆ. ಆದರೆ ಯಾವ ರೀತಿ ಸಂಕಷ್ಟ ಎದುರಾಗಬಹುದು? ಪ್ರೊಸೀಜರ್ ಪ್ರಕಾರ ಫಸ್ಟು ಲುಕ್ಔಟ್ ನೋಟಿಸನ್ನು ಕೊಡ್ತಾರೆ. ಯಾಕೆಂದರೆ ಪ್ರಜ್ವಲ್ ಈಗಾಗಲೇ ದೇಶ ಬಿಟ್ಟು ವಿದೇಶದಲ್ಲಿದ್ದಾರೆ. ಹಾಗಾಗಿ ಅವ್ರು ಏನಾರ ಇಂಡಿಯಾಕ್ಕೆ ವಾಪಸ್ ಬಂದಾಗ ಇಲ್ಲೇ ಲುಕ್ಔಟ್ ನೋಟಿಸ್ ಅಂತಂದರೆ ನಿಮಗೆ ಎಲ್ಲ ಒಂದು ಏರ್ಪೋರ್ಟ್ಸ್ಗಳಿರ್ಬೋದು, ಬಂದರ್ಗಳಿಗಿರ್ಬೋದು, ಯಾರೋ ಹೊರದೇಶದಿಂದ ಒಳಗಡೆ ಬರಬೇಕಾದ್ರೆ ಇವರ ಪಾಸ್ಪೋರ್ಟ್ ಏನಿದೆ ಇಮಿಡಿಯೇಟಾಗಿ ಅವ್ರು ಎಲ್ಲಿ ಇಮಿಗ್ರೇಷನ್ ಆಗುತ್ತೆ ಇಮಿಡಿಯೇಟಾಗಿ ಅವರು ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಆ ವ್ಯಕ್ತಿಯನ್ನು ಅವರ ಕಸ್ಟಡಿಗೆ ತೊಗೋತಾರೆ ಅಲ್ಲಿ ಆಫೀಸರ್ಸ್. ಅದ ನಂತರ ಸಂಬಂಧಪಟ್ಟಂಥ ಯಾರಿಗೆ ಬೇಕಾಗಿದೆ, ಈಗ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಬೇಕಾಗಿರೋದ್ರಿಂದ ಅವರು ಅಲ್ಲಿ ಕಸ್ಟಡಿಗೆ ತೊಗೊಂಡು ನಂತರ ಇಲ್ಲಿ ನಮ್ಮ ಎಸ್ಐಟಿ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇನ್ನು ರೇವಣ್ಣಂಗೂ ಕೂಡ ಇಲ್ಲಿಂದ ದೇಶ ಬಿಟ್ಟು ಹೊರಗಡೆ ಹೋಗದೇ ಇದ್ದಂಗೂ ಕೂಡ ಲುಕ್ಔಟ್ ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ಆತ ಈಗ ದೇಶದಲ್ಲೇ ಇದ್ದಾರೆ. ನಂತರ ಅವರು ಪಾಸ್ಪೋರ್ಟ್ ಮೂಲಕ ಅಲ್ಲಿ ಹಾಕ್ಕೊಂಡು ಆ ಏರ್ಪೋರ್ಟ್ ಮೂಲಕ ಹೊರಗಡೆ ದೇಶಕ್ಕೆ ಹೋಗಕ್ಕೆ ಹೋದರೆ ಅಲ್ಲೂ ಕೂಡ ಇರುವಂಥ ಇಮಿಗ್ರೇಷನ್ ಅಧಿಕಾರಿಗಳು ಅವ್ರನ್ನ ಕಸ್ಟಡಿಗೆ ತೊಗೊಂಡು ಮತ್ತೆ ವಾಪಸ್ ಕಳಿಸ್ಕೊಡುವಂಥದ್ದು, ಎಸ್ಐಟಿ ಅಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ರೆಡ್ ಕಾರ್ನರ್ ನೋಟಿಸ್ ಅನ್ನೋದಂತಂದರೆ ಈಗ ಈತ ಅಕ್ಯೂಸ್ಡ್ ನಮಗೆ ಬೇಕಾಗಿದ್ದಾನೆ ಅಂತ ಎಸ್ಐಟಿ ಅಧಿಕಾರಿಗಳು ಸಂಬಂಧಪಟ್ಟಂಥ ಕೇಂದ್ರ ಇಂಟರ್ಪೋಲ್ ಮೂಲಕ ಬೇರೆ ದೇಶಗಳಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಇಂಥ ವ್ಯಕ್ತಿ ನಮಗೆ ಬೇಕಾಗಿದ್ದಾನೆ, ಹಾಗಾಗಿ ನಿಮ್ಮ ದೇಶದಲ್ಲಿ ಏನಾರು ಇದ್ದರೆ ನಮಗೆ ಮಾಹಿತಿ ಕೊಡಿ ಅನ್ನೋದನ್ನು ಸಂಬಂಧಪಟ್ಟಂತೆ ರೆಡ್ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡುವಂಥದ್ದು. ಅದು ಇಂಟರ್ಪೋಲ್ ಮೂಲಕ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಈ ಒಂದು ಈ ಪ್ರೊಸೀಜರ್ ಪ್ರಕಾರ ಫಸ್ಟು ಲುಕ್ಔಟ್ ನೋಟಿಸ್ ಆಗುತ್ತೆ, ನಂತರ ರೆಡ್ ಕಾರ್ನರ್ ನೋಟಿಸನ್ನು ಅಕ್ಯೂಸ್ಡ್ ಬೇಕಾಗಿದ್ದಾನೆ, ಹಾಗಾಗಿ
ನಮಗೆ ನಿಮ್ಮ ದೇಶದಲ್ಲಿ ಏನಾರು ಇದ್ರೆ ಅವ್ರ ಬಗ್ಗೆ ಮಾಹಿತಿ ಕೊಡಿ ಅದಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದರೆ ಇಮಿಡಿಯೇಟಾಗಿ ಬೇರೆ ದೇಶದಲ್ಲಿ ಇದ್ದ ತಕ್ಷಣ ಇವ್ರು ಹೋಗಿ ಕೂಡ ಕರ್ಕೊಂಡು ಬರೋಕೆ, ಯಾಕೆಂದರೆ ಆ ದೇಶದ ಜೊತೆ ಟ್ರೀಟ್ ಇರಬೇಕು, ಅಲ್ಲೇನಾರು ಅರೆಸ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಬರುವಂಥದ್ದು. ಈಗ ಇದೆಲ್ಲವೂ ಕೂಡ ಈಗ ಪ್ರೊಸೀಜರ್ ಪ್ರಕಾರ ಕೂಡ SIT ಅಧಿಕಾರಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಇಲ್ಲಿ ರೇವಣ್ಣ ಅವ್ರದ್ದು ಕೂಡ ಬೇಲ್ ಇವತ್ತು ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನ್ಸ್ ಕೂಡ ಇವತ್ತೇನಿದೆ ಅದೇ KR ನಗರದಲ್ಲಿ ಈಗ ಆಗಿರುವಂಥ ಕಿಡ್ನಾಪ್ ಒಂದು ವಿಕ್ಟಿಮ್ನ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದು ಕೂಡ ಪೆಂಡಿಂಗ್ ಇದೆ. ಅಲ್ಲಿ ಇನ್ನು ಉಳಿದಂತೆ ಈಗಾಗಲೇ ಮೊನ್ನೆ ಅಷ್ಟೇ ಒಂದು ವಿಕ್ಟಿಮ್ ಬಂದು ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮಾಜರ್ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನ ಕಲೆ ಹಾಕುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗ SIT ಅಧಿಕಾರಿಗಳೇ ಮುಂದೆ ಇರುವಂಥ ಸವಾಲು ಕಳೆದ 2-3 ದಿನಗಳಿಂದ ಹುಡ್ಕೋತಾ ಇರುವಂಥದ್ದು, ಏನು ಮಿಸ್ಸಿಂಗ್ ಆಗಿದ್ದಾರೆ ಅಥವಾ ಕಿಡ್ನಾಪ್ ಆಗಿದ್ದಾರೆ ಅಂತ ಏನು ಕಂಪ್ಲೇಂಟ್ ಆಗಿದೆ ಆಕೆಯನ್ನು ಹುಡುಕಾಟ ಮಾಡುವಂಥ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದ ಕಿರಣ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.